8 ಮಕ್ಕಳು ಪಾಸ್ ಆಗಿದ್ದಾರೆ, 3 ಮಕ್ಕಳು ಫೇಲ್ ಆಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಶೃಂಗೇರಿ 556 ಮಕ್ಕಳು ಇರುವಂಥದ್ದು. ಅಲ್ಲಿ 100% ಆಗಿ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕು ಶೃಂಗೇರಿ ತಾಲೂಕಿಗೆ ಬಂದಿರುವಂಥದ್ದು. ಅಲ್ಲಿ 556 ಮಕ್ಕಳು. ಅದೇ ಸಿದ್ಧಾರ್ಥದಲ್ಲಿ 1180 ಮಕ್ಕಳಲ್ಲಿ 3 ಮಕ್ಕಳು ಫೇಲ್ ಆಗಿ 1177 ಮಕ್ಕಳು ಇವತ್ತು ಪಾಸಾಗಿ ರಾಜ್ಯದಲ್ಲಿ 2ನೇ ರ್ಯಾಂಕನ್ನು ತಂದಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ತಾವು ದಿನನಿತ್ಯ ಕೂಡ ಪೇಪರ್ನಲ್ಲಿ ನೋಡ್ತಿದ್ದೀವಿ. ನಮ್ಮ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಸಾಕಷ್ಟು ಶಿಕ್ಷಣದ ಬಗ್ಗೆ ಅವೇರ್ನೆಸ್ಸನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಕಮಿಷನರ್ ಇರ್ಬೋದು, ಎಲ್ಲ ಅಧಿಕಾರಿಗಳು ಸೇರಿ ಇಲ್ಲಿರ್ತಕ್ಕಂಥ DDPI, DO ಮತ್ತು CRP, DRC ಸೇರಿ ಭಾಳ ಶ್ರಮವನ್ನು ಪಟ್ಟಿದ್ದಾರೆ. ಆ ಶ್ರಮ ಇವತ್ತು ಮಕ್ಕಳ ಮೇಲೆ ಪ್ರಭಾವ ಬೀರಿ ಇಡೀ ರಾಜ್ಯದಲ್ಲೂ ಕೂಡ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಇವತ್ತು ಮೊನ್ನೆ ನಡೆದಂಥ SLC ಬೋರ್ಡ್ ಎಕ್ಸಾಮಲ್ಲಿ ನಡೆದುಕೊಂಡು ನೋಡಿಲ್ಲ. ಅದಕ್ಕೆ ನಾನು ಆ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪನವರಿಗೆ ನನ್ನ ಕ್ಷೇತ್ರದ ಜನತೆ ಮತ್ತು ಮಕ್ಕಳ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಆ ರೀತಿಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸಿದ್ದಾಪುರ ತಾಲೂಕು 2ನೇ ಸ್ಥಾನವನ್ನು ಪಡೆದಿದೆ ಅಂತಂದರೆ ನಾವು ಊಹೆಯನ್ನು ಮಾಡೋಕ್ಕಾಗಲ್ಲ. ಆಗದಷ್ಟು ನಮ್ಮ ಶಿಕ್ಷಣ ಅಧಿಕಾರಿಗಳು ಇರ್ಬೋದು, DDPI ಇರ್ಬೋದು, ಅದು ಸಂಪುಟ ಎಲ್ಲ ಸ್ನೇಹಿತರನ್ನ ಮತ್ತು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳಿ ಅಕ್ಷರ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯ ಶಿಕ್ಷಕರನ್ನ ಮತ್ತು ಎಲ್ಲ ಹೈಸ್ಕೂಲಿನ ಶಿಕ್ಷಕರನ್ನ ಅದಕ್ಕೆ ಸಹಕರಿಸಿರ್ತಕ್ಕಂಥ STMC ಅಧ್ಯಕ್ಷ ಪದಾಧಿಕಾರಿ ಎಲ್ಲರಿಗೂ ನೇತೃತ್ವ ಮಾಡಿಕೊಡ್ತಾರೆ. ಅವರೆಲ್ಲರಿಗೂ ಕೂಡ ನಾವು ದಿನದಿಂದ ಸಲ್ಲಿಸಬೇಕಾಗುತ್ತೆ. ಇವತ್ತು ನಮ್ಮ ಸಿದ್ದಾಪುರ ಅನ್ನೋಂಥದ್ದು ನಮಗೆ ಗೊತ್ತು, ದೊಡ್ಡ ಸಿಟಿ ಅಲ್ಲ. ಅದೇ ಗ್ರಾಮೀಣ ಭಾಗ ಅಂತೂ ಭಾಳ ಕುಗ್ರಾಮಗಳಿರ್ತಕ್ಕಂಥ ಪ್ರದೇಶ ಇದೆ. ಸರಿಯಾದ ವ್ಯವಸ್ಥೆ ಇರಲ್ಲ, ಬಸ್ಸಿನ ವ್ಯವಸ್ಥೆ ಇರಲ್ಲ. ಎಲ್ಲ ದೂರ ಬಂದು ಹೈಸ್ಕೂಲ್ನ ಬಂದು ಪ್ರೈಮರಿಗೂ ಕೂಡ ದೂರ ಬಂದು ಪ್ರೈಮರಿಯನ್ನು ಕಲಿತಿರುವಂಥದ್ದು. ನಂತರದಲ್ಲಿ ಹೈಸ್ಕೂಲನ್ನು ಸರಿಯಾದ ಒಂದು ಸ್ಟಡಿ ಮಾಡಿ ಓದಿ ಇವತ್ತು ರಾಜ್ಯದಲ್ಲಿ 2ನೇ ಸ್ಥಾನ ಬಂದಿದೆ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡುವಂಥದ್ದು. ಹಾಗಾಗಿ ನಾನು ನಮ್ಮ DDPI ಮತ್ತು BOಗಳನ್ನು ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ಮಕ್ಕಳ ಪರವಾಗಿ ನಾನು ತಮಗೆ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಾನು ಮುಂದೆ ಕೂಡ ಇನ್ನೂ ನಿರೀಕ್ಷೆ ಮೀರಿ ತಾವು ಮಾಡ್ತೀನಿ ಅನ್ನೋದು ವಿಶ್ವಾಸ ನನ್ನೆಲ್ಲರೂ ಕೂಡ ಇದೆ. ಹಾಗಾಗಿ ಈ ಸಭೆಯಲ್ಲಿ ಇವತ್ತು ನಾನು ಎಲ್ಲ ಮಕ್ಕಳನ್ನು ಕೂಡ ನಾಳೆ ಮಧ್ಯಾಹ್ನ ಎಲ್ಲ ಟಾಪ್ 10 ಆ ಮಕ್ಕಳಿಗೆ ನಾಳೆ ನಾವು ಶಿಸ್ತಿಯಲ್ಲಿ ನನ್ನ ಕ್ಷೇತ್ರದ ಮಕ್ಕಳು ಎಲ್ಲ ಮಕ್ಕಳಿಂದ ಒಂದು ಗೌರವ ಸಂದರ್ಭ ಇಟ್ಕೊಂಡಿದ್ದೇನೆ. ಆದರೆ ನಾಳೆ ಇವತ್ತು ಈ ಸಭೆ ಮುಖಾಂತರ ಈ ತಾಲೂಕಿನ ಜನತೆಯ ಪರವಾಗಿ ಮತ್ತು BOಗಳಿಗೆ ನಾನು ಅಭಿನಂದನೆ ಹೇಳ್ತೀನಿ. ನಾನು